ಒಂಥರ ಯೇಶುವಾದಂತ ವಿಚಾರ ಇದೆ. ಇದನ್ನ ನಮ್ಮ ನಾಡಿನ, ನಮ್ಮ ರಾಜ್ಯದ, ನಮ್ಮ ಟೋಟಲಿ ನಮಗೆ ಜನತೆ ತಂದು ಕೊಡ್ತಕ್ಕಂಥ ವಿಚಾರ ಅಲ್ಲ. ಇದನ್ನ ಬಾಳವಾಗಿ ರಾಜಕೀಯವಾಗಿ ತಗೊಂಡೋಗ್ತಾ ಇದ್ದಾರೆ. ರಾಜಕೀಯವಾಗಿ ತಗೊಂಡೋಗ್ಬಾರ್ದು. ಯಾರು ಮೂಲ ಇದೆ, ಎಲ್ಲಿ ಮೂಲ ಇದೆ, ಆ ಮೂಲನ ಯಾರು ಒಂದಂತ ಆಗಿರ್ತಕ್ಕಂಥ ಅಪರಾಧ, ಎರಡನೇದು ಆ ಪೆನ್ ಡ್ರೈವ್ ಅನ್ನು ಹಂಚಿರ್ತಕ್ಕಂಥದ್ದು, ಇವೆರಡಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಆ ಎರಡು ಹಂತದಲ್ಲಿ ಬಲಿ ಹಾಕಿ ಈ ದೇಶದ, ಈ ರಾಜ್ಯದ ಗೌರವ, ಮಾನ ಮರ್ಯಾದೆ ಯಾರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಆಗಿರ್ತಕ್ಕಂಥ ಸಂತ್ರಸ್ತರಿಗೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗ್ಬೇಕ ಹೊತ್ತು ಇದನ್ನ ರಾಜಕೀಯ ದೊಂಬರಾಟಕ್ಕೋಸ್ಕರ ಮಾಡ್ಕೊಂಡು ರಾಜಕೀಯ ದಿವಸ ನೀವು ಟಿವಿ ಮುಂದೆ ಬಂದು ಏನು ಕತೆ ಕಟ್ಟಿ ಹೇಳ್ತಕ್ಕಂಥದ್ದಲ್ಲ. ಕತೆ ಕಟ್ಟಿ ಎಷ್ಟಿಂದ ಕಟ್ತಾರೆ ಕತೆ? ಇದಕ್ಕೆ ನಾವು ಒಂದು ಟೀಕೆ ಮಾಡೋದು, ಅವರೊಂದು ಟೀಕೆ ಮಾಡೋದು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಇದನ್ನ ಗೊತ್ತಿದೆ, ಇಲ್ಲ ಅಂತ ಹೇಳ್ಬಿಡ್ಲಿ, ಇಲ್ಲ ನಡೆದೇ ಇಲ್ಲ ಅಪರಾಧ ಅಂತ ಹೇಳ್ಬಿಡ್ಲಿ, ನಡೆದೇ ಇಲ್ಲ ಕಾರ್ಯ, ನಡೆದೇ ಇಲ್ಲ ಘಟನೆ, ನಡೆದೇ ಇಲ್ಲ ಅಂತಕ್ಕಂಥದ್ದನ್ನ ಹೇಳಿ, ಅದಾದ್ಮೇಲೆ ಪೆನ್ ಡ್ರೈವ್ ಕೊಟ್ಟಿರ್ತಕ್ಕಂಥವನಿದ್ದಾನೆ, ನಾನೇ ತಗೊಂಡಿದ್ದೀನಿ, ಅವರ ಒಂದು ಇದರಿಂದ ನಾನೇ ಡ್ರಾ ಮಾಡಿದೀನಿ ಅಂತ ಹೇಳಿದಾನೆ, ಅದನ್ನ ನಿಂತ ತಗೊಂಡೆ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವನು ನನ್ನ ಹತ್ರ ಇತ್ತು, ನಾನು ನಿಮ್ಮ ಪತ್ರಿಕೆ ಮುಂದೆ ಹೇಳಿದಾನೆ, ನಾನು ನೇರವಾಗಿ ರೇವಣ್ಣರೇ ಬನ್ರಿ, ನಿಮ್ಮ ಬೆಳಕಳೆಲ್ಲ ಬಿಚ್ಚಿಟ್ಟಿ ನನ್ನ ಹತ್ರ ಐತೆ, ನಿಮ್ ಇತಿಹಾಸ ಈ ಪೆನ್ ಡ್ರೈವ್ ನಮ್ಮ ಕೈಲಿ ಐತೆ, ಬರ್ರಿ ಅಂತ ಹೇಳಿ ಕರೀತಾರೆ. ನಿಮ್ಮ ಎದುರಿಗೆ ನೀವೇ ಸಾಕ್ಷಿದಾರರು ಅಂತ ವಿಡಿಯೋನ ನೋಡಿ, ಇವತ್ತು ನಾವು ವಿಡಿಯೋನೇ ನೋಡಿಲ್ಲ ಅಂತಾರೆ. ಅದೇ ಕಾಲದೊಳಗೆ ಏನೇನೋ ಇತ್ತು, ಅಶ್ಲೀಲವಾದಂತ ವಿಚಾರಗಳೆಲ್ಲ ಇದ್ದು ಅಂತ ಇವ್ರಿಗೆ ಗೊತ್ತು. ಇವ್ರು 2-3 ಜನ ಹಿಡಿದು ಏನ್ ಬೈಟಾಕ್ ಮಾಡ್ಬೇಕಾದ್ರೆ ಮಾಡಿ ನ್ಯಾಯ ದೊರಕಿಸ್ಬಿಟ್ಟು ಈ ರಾಜ್ಯದ, ಈ ಜಿಲ್ಲೆಯ, ಅದರಲ್ಲೂ ಪ್ರಥಮವಾಗಿ ಈ ಜಿಲ್ಲೆಯ, ಈ ರಾಜ್ಯದ, ಈ ದೇಶದ ಗೌರವವನ್ನು ಉಳಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ಕೆಲಸ ಮಾಡಿ ತಪ್ಪಿತಸ್ಥಿಗೆ ನ್ಯಾಯ ದೊರಕಿಸಿ ನ್ಯಾಯಯುತವಾಗಿಂತ ಇದನ್ನ ಕಂಡುಹಿಡಿದು ಇಂಡಿಯಾ ದೇಶದಲ್ಲಿ ಇರ್ತಕ್ಕಂಥದ್ದು, ಇಂಡಿಯಾ ದೇಶದ ಜನ, ಕರ್ನಾಟಕದ ಜನ, ಭಾರತ ದೇಶ, ಈ ಹಾಸನ ಜಿಲ್ಲೆಯ ಜನ ನ್ಯಾಯವಾಗಿ ನಡೆದಿದ್ದಾರೆ ಇರ್ತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಬಹಳ ಸೂಕ್ತಿದೆ. ಅದು ಬಿಟ್ಟು ರಾಜಕೀಯ ತೀಟೆ ತೀರಿಸ್ಕೊಳ್ಳೋಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಇಂಥ ದೊಂಬರಾಟ ಆಡೋದು ನಿಲ್ಲಿಸ್ಬೇಕು. ಅದನ್ನ ಎಲ್ಲರೂ ಅಷ್ಟೇ, ಎಲ್ಲರೂ ನೀವು ಯಾರಿಗೆ ಈ ರಾಜಕೀಯ ದೊಂಬರಾಟಕ್ಕೋಸ್ಕರ ಪೆನ್ ಡ್ರೈವ್ ತಗೊಂಡ್ಬರ್ತಾರೆ ಅವ್ರಿಗೆ ಮಕ್ಕು ಇಬೇಕಷ್ಟೇ, ಮಕ್ಕು ಮನೆ ಕಳಿಸ್ಬೇಕು, ಹೋಗ್ರಿ ಮಾಡಕ್ ಕೆಲಸ ಇಲ್ವ ನಿಮ್ಗೆ, ಮತ್ತೋಗಿ ಅಪರಾಧ ಆಗ್ತವನ್ರಿ, ಎಲ್ಲಿರಲಿಲ್ಲ ಅಡಿಗೆರಿಲ್ರಿ, ಈ ದೇಶ ಮನಸ್ಸು ಮಾಡಿದ್ರೆ ಅವನು ಅಪರಾಧಿ ತರಕಾಗಲ್ವೇನ್ರಿ? ನಮ್ ಸರ್ಕಾರ ಸಾಧ್ಯತೆ ಇಲ್ಲ. ಸರ್ಕಾರ, ಸೆಂಟ್ರಲ್ ಗವರ್ನಮೆಂಟ್, ಸೆಂಟ್ರಲ್ ಅಫೇರ್ಸ್ ಇದು ಯಾರ ಹತ್ರ ಇದೆ, ಯಾರು ತರಬೇಕು? ಆದವು ಸಿಬಿಐನವ್ರ ಮುಖಾಂತರ ಅಲ್ಲಿಗೆ ಹೊರದೇಶಕ್ಕೆ ಕಳಿಸಿ ಅಲ್ಲಿಂದ ತರಿಸ್ಬೇಕು, ಹಿಡಿದು ತರಿಸ್ಬೇಕು. ಈ ದೇಶದ ಮುಖ್ಯಮಂತ್ರಿಗಳಿಂದ ಆಗಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಇಂಟರ್ನಲ್ ಅಫೇರ್ಸ್ ಇದರಿಂದಲೇ ಮಾಡಿಸ್ಬೇಕು, ಫಾರಿನ್ ಅಫೇರ್ಸ್ ನಿಂದ. ಕಾರ್ತಿಕ್ ಗೌಡನ್ನ ಇವರು SIT ಎಂಕ್ವೈರಿ ಮಾಡಿಲ್ಲ, ಅವ್ನು ಹಿಡಿದಲ್ಲ, ಅವ್ನು ಮಾಡಿಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? SIT ಸರಿ ಇಲ್ಲ ಅಂತ ನೋಡೋಣ. ನೀವು SIT ಶುರು ಮಾಡಿ ಬೆಳಗ್ಗೆನೆ ಹೇಳ್ತೀರಿ SIT ಸರಿ ಇಲ್ಲ, CBI ಕೊಡಿ. ಅವ್ನು ಮಾಡದೇ ಇದ್ರೆ ಯಾಕೆ ಮಾಡಿಲ್ಲ ಅಂತ ಕೇಳಂತ ತಡ್ರಿ ಅವ್ನ. ಬೇಕು ಅವ್ರ ಸಂದರ್ಭ, ಸಮಯ, ಅವರ ವಿಟ್ನೆಸ್, ಎವಿಡೆನ್ಸ್ ಏನೇನು ಇರುತ್ತೋ ನೋಡ್ತಾ ಇರ್ತಾರೆ. ನೋಡಲ್ಲ ಅಂತ ಇಟ್ಕೊಳ್ಳಿ, ಮಾಡಲ್ಲ ಅಂತ ಇಟ್ಕೊಳ್ಳಿ. ಆಗ SIT ಪಕ್ಷಪಾತ ಮಾಡಿದ್ದಾರೆ, ಇವ್ರು ಸರಿ ಇಲ್ಲ ಅಂತ ಘೋಷಣೆ ಮಾಡೋಣ. 4 ದಿವಸ ಟೈಮ್ ಕೊಡಿ ನೋಡೋಣ. 4 ದಿವಸ ಟೈಮ್. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.